ಇದ್ನೆ ಮತ್ತೆ ಇಡ್ಲಿ ಹಾಕ್ತೀನಿ. ಈಗ ಸೀತಾಗ ಸ್ವಲ್ಪ ಮತ್ತೆ ಇಡ್ಲಿ ಕೊಟ್ಟು ಗುಳಿಗೆ ಕೊಡ್ತೀನಿ. ಮಕ್ಕೊಂಡ್ರ ಹಾಕಿನ ಅದಕ್ಕೆ ಎಬ್ಸಕ್ ಹೋಗಿಲ್ಲ. ಆಮೇಲೆ ಇವರು ಎದ್ದಲ್ಲಿ ಹಾಲು ಹಾಕೊಂತಾರ, ರಾಜು ಕುಂತಾನ ಮತ್ತೆ ಮಂಜು ಕುಂತಾನ. ಅವ್ರಿಗೆ ಮತ್ತೆ ಟಿಫಿನ್ ಕೊಡು ಅಂತ ನಿಂದಿರ್ತಾರೆ. ಅದಕ್ಕೆ ಅಡ್ಬಡಿಸಿ ಅಡಿಗೆ ಮಾಡತ್ತಿದ್ದೆ. ನೀನ್ ಯಾಕೆ ಇವತ್ತು ಜಲ್ದಿ ಎದ್ದಿಲ್ಲ? ಯವ್ವ ನಿನ್ನೆ ಅದು ಕೆಮ್ಮಿ ಗಂಟ್ಲ ನೋಡಿನ ಮಾತಾಡಕ್ ಬರುವಲ್ತು ನೋಡು. ಆ ನಮ್ನಿ ಬ್ಯಾನೆ ಬಿಟ್ಟೈತವ ಯವ್ವ. ಈ ನೀರು ಸೇತ್ ಕುಡಿಯಾಕ ಹೋಲ್ತು. ಒಂದು ನಮ್ನಿ ಹೆಂಗಂದ್ರೆ ಬಡಗ್ ಹೋಗ್ದಿರ್ತಾರಲ್ಲ ಹಂಗಾಗೈತೆ ಮೈಕೈ ಎದಳಕ್ಕಾಗಲಿಲ್ಲವ ಯವ್ವ. ಏನ್ ಮಾಡ್ಲಿ ವಯಸ್ಸಾತು, ಇವನ್ನೆಲ್ಲ ತಡ್ಕೋ ಶಕ್ತಿನೂ ಉಳಿದಿಲ್ಲ ನೋಡೋಣ ಅಂತೇಳಿ ಅದ ಅನ್ಕೊಂಡೆ. ದಣವಾಗಿರ್ತೈತೆ ಅಕ್ಕಿಗೆ, ಎದಿ ಬ್ಯಾನ್ ಆಗಿರುತ್ತೆ. ನಮ್ಮಂತರಿಗೆ ಆಗೈತೆ ಮತ್ತೆ ನಿನಗೇನು ಆಗಲಾರ್ದು. ಅದಕ್ಕೆ ಸುಮ್ಮನೆ ಅದು ಎಬ್ಸಕ್ಕೆ ಹೋಗಲಿಲ್ಲ ನಾನು. ಅಲ್ಲಲ್ಲಿ ಸ್ವಾಮಿಯರು ಅವ್ರು ಬಂದಿದ್ರಲ್ಲ ಪೂಜೆ ಮಾಡಕ್ಕೆ, ಅವರು ನಿಜವಾದ ಸ್ವಾಮಿಯರ ಏನೇನು ಕಳ್ಳ ಸ್ವಾಮಿಯರಲ್ಲಿ ಅವರು? ಅಲ್ಲ ಬಂದು ಅರ್ಧಂಬರ್ಧ ಹಂಗ್ಬಿಟ್ಟು ಹೋದ್ರಲ್ಲ, ಏನು ಮಾಡ್ಲಿಲ್ಲ, ಕಿಸಿಲಿಲ್ಲ, ಏನೇನು ಮಾಡಲಿಲ್ಲ. ಹೌದು ಬೇವ, ನಾನು ಅದ ಅನ್ಕೊಳತೀನಿ. ಮತ್ತೆ ದೊಡ್ಡ ಫೇಮಸ್ ಬೇ ಅವರು ಹಂಗ ಮತ್ತೆ ಹಿಂಗೆಲ್ಲ ಮಾಡ್ರಂದ್ರೆ ಏನನವ ಅಲ್ಬೇ? ನನಗೆ ಯಾಕೆ ಒಂದು ಅನುಮಾನ, ರಾಣಿದೇವು ಏನಾರ ಇವ್ರನ್ನ ಸ್ವಾಮಿಯರನ್ನ ಒಳಗೆ ಓಡಿಸ್ಬಿಡುತ್ತೆ. ನಾವು ಕೆಮ್ಮಿ ಮೂರ್ಛೆ ಬಂದು ಬಿದ್ದಿದ್ವಲ್ಲ, ಅವಾಗ ಈ ರಾಣಿದೇವ ಓಡಿಸಿರ್ಬೇಕು ಅನ್ಸುತ್ತೆ ನನಗೆ ಮಟ್ಟಿಗೆ. ಏನ್ರಿ ಅದು ಏನೋ ಶಬ್ದ ಆಗಲಿಲ್ಲ? ಹೌದು, ನನಗೂ ಹಂಗ ಕೇಳಿಸ್ತು. ಇದೇನು ರಾಣಿದೇವ ಅನ್ನತ್ಲಿ ಮನೆಗೆ ಏನೇನ ಕಿಟಕಿ ಬಾಗಿಲು ಬಡ್ಕೊಳಕತ್ತವಲ್ಲ ಬೇ ಯವ್ವ. ಆಷಾಢ ಮಾಸ ಅಲ್ಲನ, ಗಾಳಿ ಜಿಗ್ಗಿ ಬಿಟ್ಟೈತಿ. ಇವಾಗ ಇಷ್ಟ ತನಕ ಇಲ್ಲಿ ಅಡಿಗೆ ಮನೆ ಗ್ಲಾಸ್ಗಳು ಹಂಗ ಮಾಡಿದ್ವಿ, ಈಗ ಹಾಕಿದ್ನಿ. ಮತ್ತೆ ಬಾಗ್ಲವೆಲ್ಲ ಹಿತ್ತಲ ಬಾಗ್ಲವೆಲ್ಲ ತೆಗ್ದೈತಿ. ಗಾಳಿ ಮಕ್ಳೆಲ್ಲ ಬಾಸ್ ಬಂದೈತೆ, ಬಾಲ ಮುಚ್ಕೊಂಡಿರ್ತಾವ. ಎಲ್ಲದಕ್ಕೂ ಒಂದ್ ಏನ ನಾ ಏನ ಮಾತಾಡತ್ತಿದ್ನಿ, ನೀನೇನೋ ಒಂದ್ ನೋಡು. ಹೌದೌದು, ಈಗ ನೀನು ಅವ್ರು ಇರೋದು ಜಾಗ ನೋಡಿಯಲ್ಲ, ಹೋಗಿ ನೋಡ್ಕೊಂಡು ಎದಕ್ರಿ ಏನಂತ ಕೇಳ್ಕೊಂಬಂದ್ರೆ ಆಗತ್ತಲ್ಲ. ವೇ ಅವರು ಇನ್ನೇ ಪೂಜೆ ಗೀಜೆ ಅಲ್ಲಿ ಬೇರೆ ಎಲ್ಲ ಹೋಗ್ಬೇಕು ಅನ್ನಕತ್ತಿದ್ರು. ಹಂಗಾಗಿ ನಿನ್ನೆ ಒಂದು ದಿವಸ ಬರ್ತೀವಿ ಅಂತಂದು ಬಂದಿದ್ರು ಪಾಪ ಅವ್ರು ಅವತ್ತು. ಆದ್ರೆ ಸರಿ, ಈ ಒಂದ್ ವೇಳೆ ನಾ ಹೇಳಿದ್ನಲ್ಲ ರಾಣಿದೇವು ಏನಾರು ಹೇಳ್ಕೊಂಡು ಹೋಗಿದ್ರೆ ನೋಡ್ಬೇಕು ಬೇ. ಏನಿನ ಆ ಮಂತ್ರಗಿಂತ ಕಲ್ತಾರ, ಅವ್ರಿಗೆ ಹೇಳ್ಕೊಂಡು ಹೋಗುತ್ತೆ. ನನಗನ್ಸಿದ ಮಟ್ಟಿಗೆ ಇವರೆಲ್ಲ ಕಳಸಾಮಿಯರ್ ಇರ್ಬೇಕನ್ಸತ್ತೆ. ಏನಾ ಮಂತ್ರ ಹೇಳಕ್ ಬಂದಾನ, ಅದೇನ ಘಾಟಿದೈತೆ ಉಲ್ಟಾ ಅವ್ರಿಗೆ ಏನಾಗೈತೆ ಹುಡುಗರ್ ನೋಡೋರು ಅಲ್ಬೇವು. ಹಂಗಿದ್ದಿತ್ತಂದ್ರೆ ಕಳಸಾಮಿದೆ ಸುಳ್ಳ ಪೂಜೆ ಮಾಡೀನಿ ಅದು ಮಾಡಿ ನಮ್ಗೇನು ಗೊತ್ತಾಗತ್ತಾನ ಅವ್ರೇನ್ ಮಂತ್ರ ಹೇಳಿದ್ರು, ಅವ್ರು ಮಾಡ್ಯಾರ ಮುಗ್ಸ್ಯಾರ ಇಲ್ಲ ಅಂತಂದು ಸುಳ್ಳ ಮಾಡೀನಿ ಅಂತೇಳಿ ನಮ್ಮಂತೆ ಜಿಗ್ಗಷ್ಟು ರೊಕ್ಕ ಇಸ್ಕೊಂಡು ಹೋಗ್ತಿದ್ರು. ಮತ್ತೆ ರೊಕ್ಕ ಇಸ್ಕೊಂಡಿಲ್ಲಲ್ಲ ಅವ್ರು ಹಂಗ ಹೋಗ್ಯಾರ. ಲೇ ನನಗೂ ಅದ ಅನುಮಾನ. ಅದಕ್ಕೆ ಕಳುಗಳು ಏನಾರು ಮಾಡೋಣ ಅಂತ ಮತ್ತೆಲ್ಲ ಮನೆಗೆ ಹುಡುಕಿ ಆಡ್ಸಿದ್ನಲ್ಲ, ಮತ್ತೆ ಕಳುವೂ ಮಾಡಿಲ್ಲ ಅಂತಿದ್ದಿ, ರೊಕ್ಕನೂ ಇಸ್ಕೊಂಡು ಹೋಗಿಲ್ಲ ಅಂತಿದ್ದಿ. ನನಗೆ ಯಾಕೆ ಅನುಮಾನ, ಎಲ್ಲ ದೌನ ಹೊತ್ಕೊಂಡು ಹೋಗೈತೇನ ಅವ್ರನ್ನ ಅಂತ. ಏನವ ಏನೋ ತಿಳಿವಲ್ತು. ಹಂಗೇನಾರಿದ್ರೆ ಏನು ಮಾಡೋದು ಬೇಗ? ಮತ್ತೆ ಯಾರ ಬೇರೆ ಸ್ವಾಮಿಯವ್ರನ್ನ ಯಾರನ್ನಾರು ಕರ್ಸನ್ ಸುಮ್ಮನಿರು. ಇವ್ರ ಕೈಲಿ ಆಗಲ್ಲ, ಸುಳ ಅದು ಮಾಡೋ ತಟಗೂ ಹೇಳ್ಕೊಳ್ಳೋದು ಭಾಳ ಆಗೈತೆ ಇವ್ರ ಕೈಲೇ. ಅದಕ್ಕೆ ಸ್ವಲ್ಪ ಇದನ್ನ ಮಾಡಿ ಒಗ್ಗರಣೆ ಹಾಕಿ ಇದನ್ನ ಮಾಡ್ರೆ ಅದು ಉಲ್ಟಾ ಅವ್ರಿಗೆ ಬಡ್ಕೊಂಡಿದ್ದಂಗೆ ಐತಿ. ಆದ್ರೆ ನಮ್ಮ ಸೀತಾ ನೋಡಿದೆ ನೀವು ಆ ಮಂಡಲದಾಗ ಕುಂದ್ರಿಸಿದ್ರಲ್ಲ, ಅವಾಗ ಹೆಂಗೆ ಹೇಳಕತ್ತಿದ್ಲು, ನಾನು ಅವ್ರನ್ನ ಬಿಡಲ್ಲ, ಅವ್ರನ್ನ ಹಂಗೆ ಮಾಡೀನಿ, ನಮ್ಗೆ ಹಿಂಗೆ ಮಾಡ್ಯಾರ ಅಂತ ಹೇಳಕತ್ತಿದ್ಲು. ಇದು ಕರೆ ಹೋಗಿಲ್ಪ ಮತ್ತೆ ಹಂಗಿದ್ರೆ? ರಾಣಿ ಮಾತಾಡ್ದಂಗೆ ಮಾತಾಡಲಿಲ್ಲ, ರಾಣಿ ಎಲ್ಲ ವಿಚಾರಗಳು ಈಕಿನ ಮಾತಾಡಲಿಲ್ಲ. ಅಲ್ಲ ನಾವು ಹಂಗೆ ತಿಳ್ಕೊಬೇಕು, ರಾಣಿ ವಿಚಾರ ಎಲ್ಲ ನಮ್ಮ ಸೀತಾ ಗೊತ್ತಿತ್ತು. ಹಾಗಾಗಿ ಆಕಿ ಸತ್ಯನ ಹೇಳಿರ್ಬೋದಲ್ಲ, ರಾಣಿನ ಆಕಿ ಮಯ ಬಂದು ಹೇಳಂತ ನಾವ್ ಯಾಕೆ ಅನ್ಕೋಬೇಕು? ಹೊಡೆ ಹೊಡೆತ ಕೈ ಇಲ್ಲ ಹಿಂಗಂತ ಹೇಳಿರ್ಬೋದು. ಏನವ ಏನೋ ಒಂದು ಗೊತ್ತಾಗ್ಬಲ್ತು. ಒಂಚೂರು ಚಾ ತೊಂಬರೆಯವ, ಈ ಎದ್ದಿನಿ ಒಂಚೂರು ಚಾ ಕಾಣಿಸೋಲ್ಲಿ ಬರೇ ಇದಾತು. ಒಂಚೂರು ಅಲ್ಲೇ ಹುಡ್ರು ಕುಟ ಕುಂತಿರ್ತೀನಿ, ಒಂಚೂರು ಚಾ ತೊಂಬರ. ಹೋಗ ಹಂಗ ಒಂಚೂರು ಬ್ರೆಡ್ ಬಿಸ್ಕಿಟ್ ಹಿಡ್ಕೊಂಬಲ್ಲಿ. ಇನ್ನು ರಾತ್ರಿ ಊಟ ಮಾಡಿಲ್ಲಲ್ಲ, ಹೊಟ್ಟೆ ಭಾಳ ಸಂಕಟ ಆಗ್ತೈತೆ. ಹಂಗ ಒಂಚೂರು ಚಾ ಬ್ರೆಡ್ ತಿಂದು ನೀನು ನಾಷ್ಟ ಮಾಡೋ ತನಕ ಹೊಟ್ಟೆ ತಡ್ಕೊಂಡಿರ್ತೀನಿ. ಆಯ್ತು ತರ್ತೀನಿ ತಗೋ. ಅಲ್ಲ ಸೀತಾ ಆರಾಮಾದ್ಲನ್ನ? ಆಮೇಲೆ ಪ್ರಜ್ಞೆ ಬಂದ್ಮೇಲೆ ಯಾಕೆ ಚಲೋ ಅಂತ ಮಾತಾಡಿದ್ಲು, ಆಮೇಲೆ ಹಂಗ ಮಕ್ಕೊಂಡ್ಲು. ಈ ಅಭಿಸ್ ನೋಡ್ತೀನಿ ತಡಿ, ಏನು ನಿಚ್ಚಳಗಳ ಏನು ಮಾಡ್ಯಾಳ. ಜಯಕರ ಕರೀರಿ ಲಕ್ಷ್ಮಕ್ಕನ್ನ. ಹಾ ಕರಿತೇನ್ರಿ. ಲಕ್ಷ್ಮಕ್ಕ ಓ ಜಯಕರ ವಿಜಯಕರ ಬರ್ರಿ ಒಳಗ. ಇಲ್ಲಿ ತಗೋರಿ ಅಕ್ಕರ, ಇನ್ನೊಮ್ಮೆ ಯಾವಾಗಾರ ಬಂದ ಬರ್ತೀವಂತ. ಏನೇ ದೂರ ಐತಾನೆ, ಇಲ್ಲೇ ಅಲ್ಲ ಎಡು ಬಿದ್ರೆ ಮನಿ ಆಜು ಬಾಜು ಮನಿ, ಹಂಗೆ ಯಾಕೆ ತಿಳ್ಕೊಂತೀರಿ ಅಂದಂಗ. ಇವತ್ತು ಗುರುಪೂರ್ಣಿಮೆ ಐತಲ್ರಿ, ನಾವು ಇವತ್ತು ಇದು ರಾಘವೇಂದ್ರ ಮಠಕ್ಕೆ ಹೊಂಟಿದ್ವಿ. ಮತ್ತೆ ನೀವು ಏನಾರು ಬರ್ತೀರೇನ ಅಂತ ಕೇಳಕ್ ಬಂದಿವ್ರಿ. ಅಯ್ಯೋ ಹೌದು ನೋಡ್ರಿ, ನೆನಪು ಮಾಡಿ ಬೇಸ್ ಮಾಡಿದ್ರು ನೋಡ್ರಿ. ನಾನು ಬರೇದ ಮನೆಗೆ ಹಾರೋದಾಗ ಆಗ್ಬಿಡ್ತು. ಈಗ ಹೊಂಟಿದ್ರೇನ ಆಗ್ಲಿ ಮತ್ತೆ? ಹೊಂಟಿದ್ವಿ ರೀ. ನೀವು ಬರ್ರಿ, ಬೇಕಿರೋ ಒಂದು 2 ನಿಮಿಷ ನಿಂದಿರ್ತೀವಿ, ಕರ್ಕೊಂಡು ಹೋಗ್ತೀವಿ. ಚಲೋ ಆತಾಡ್ರಿ. ನಾನು ಭಾಳ ದಿವಸ ಆಗೈತಿ ರಾಘವೇಂದ್ರ ಮಠಕ್ಕೆ ಹೋಗಿಲ್ಲ. ಇವತ್ತು ಹೆಂಗೂ ಗುರು ಪೂರ್ಣಿಮೆ ಐತೆ ಅಂದಂಗ ನಾನು ಒಂದು ಸ್ವಲ್ಪ ಪಾಪ ರಾಣಿ ಸಲುವಾಗಿ ಒಂಚೂರು ಏನಾರ ಅನ್ಕೊಂಡು ಬರ್ಬೇಕಂತ ಮಾಡಿದ್ದೆ. ಚಲೋ ಆತಾಡ್ರಿ. ಅಯ್ಯೋ ಲಕ್ಷ್ಮಕ್ಕರ, ನಾವು ಇಬ್ರು ಹೊಂಟಿರೋದು ಅದ್ರ ಸಲುವಾಗಿ ರೀ. ಪಾಪ ರಾಣಿಗೆ ಎಷ್ಟು ಕಷ್ಟ ಐತಲ್ಲ, ಇವತ್ತು ಹೆಂಗೂ ಹುಣಿಮೆ ಐತೆ. ಆ ಗುರುವಿನ ಅನುಗ್ರಹದಿಂದ ಪಾಪಕ್ಕೆ ಕಷ್ಟ ಎಲ್ಲ ಪರಿಹಾರ ಆಗಲ್ಲ ಅಂತೇಳಿ ನಾವು ಅದಕ್ಕೆ ಹೊಂಟಿದ್ವಿ ನೋಡ್ರಿ. ಅಯ್ಯೋ ಹೌದಾ, 3 ಮಂದಿ ಮನಸ್ಸಿನಾಗ ಅದೈತೆ ನೋಡ್ರಿ. ಆಮೇಲೆ ಇವರು ಪಾತಿಮಕ್ಕರೆಲ್ಲದಾರ್ರಿ. ಪಾತಿಮರನ್ರಿ, ಅವ್ರನ್ನ ಕೇಳಿದ್ರಿ ನಾವು ಹಿಂಗೆ ಹೊಂಟಿವಿ ರಾಯರ ಮಠಕ್ಕೆ, ಮತ್ತೆ ನೀವು ಬರ್ತಾರನ ಅಂತಂದು. ಅವರು ಇಲ್ಲ, ಅವ್ರು ನಮಾಜ್ ಮಾಡ್ತಾರಲ್ರಿ, ದರ್ಗಾಕ್ಕೆ ಹೋಗ್ತೀನಿ, ನಾಳೆ ಬೆಡ್ಕೊಂಬರ್ತೀನಿ, ನೀವು ಇಲ್ಲಿ ಹೋಗ್ರಿ ಅಂತ ಹೇಳಿದ್ರಿ. ಓ ಪಾಪ ಅವರು ಅವ್ರ ರೀತಿ ಒಳಗನ್ನ ಪಾಪ ದೇವ್ರನ್ನ ಬೆಡ್ಕೊಳತ್ತಾರ. ಒಟ್ಟು 4 ಮಂದಿ ನಮ್ದು ಉದ್ದೇಶ ಒಂದೈತಿ. ಒಟ್ಟು ಎತ್ತಗರ ಹುಡುಗಿ ಒಳ್ಳೇದಾದ್ರೆ ಸಾಕಪ್ಪ. ನಿನ್ನೆ ಎಂಥ ಕಷ್ಟ ಎಂಥ ನೋವು, ಪಾಪ ಹುಡುಗಿನೂ ನಮ್ಗೆ ಒಂಥರ ಆಗ್ಬಿಡ್ತು. ಎತ್ತಗರ ಒಟ್ಟು ಒಳ್ಳೇದಾದ್ರೆ ಸಾಕು. ತಡ್ರಿ ಒಂಚೂರು ಒಳಗೆ ಹೋಗಿ ಹೂವಿನ ಪುಟ್ಟಿ ಅವೆಲ್ಲ ತರ್ತೀನಿ. ಅಯ್ಯ ಲಕ್ಷ್ಮಕ್ಕರ, ಅವು ಯಾಕೆ ಸುಮ್ಮನೆ ಹಿಡ್ಕೊಂಡು ಹೋಗೋದು? ಬರ್ರಿ ಕೈಗೆ ಬಿಸ್ಕೊಂಡು ಹೋಗೋಣ. ಅಲ್ಲೇ ಮುಂದೆ ಗುಡಿ ಮುಂದೆ ಹೂವು ಕಾಯಿ ಉದ್ದಿನಕಾಯಿ
ಉಂಡಿ ಕರ್ಪೂರ ಎಣ್ಣೆ ಬತ್ತಿ ಎಲ್ಲ ಹಚ್ಚಿರ್ತಾರೆ. ಬಡ ಬಡ ಒಂಚೂರು ರೊಕ್ಕ ಕೊಟ್ಟು ಕಾಯಿ ಮಾಡಿಸ್ಕೊಂಡು ಕವರ್ನ ಹಾಕಿ ಕೊಡ್ತಾರೆ, ತಗೊಂಡ್ ಬಂದ್ರಾತು. ಮತ್ತೆ ಇಲ್ಲಿಂದ ಉದ್ದಿ ಹಿಡ್ಕೊಂಡ್ ತಗೋದು, ಅಲ್ಲಿಂದ ಹಿಡ್ಕೊಂಡ್ ಬರೋದು. ಅದ ಕಾಯಿ ಮತ್ತೆ ಅಲ್ಲೇ ತಗೋತೀವಿ. ಹೂವು ಹಾರ ಒಂದಿಟ್ಟೇನಾರ ಮನೆ ಉದ್ದಿ ಕಡ್ಡಿ ಎಣ್ಣೆ ತಗೊಂಡು ಹೋಗ್ತೀವಿ. ಆಟ ಬರ್ರಿ ಅಲ್ಲೇ ಎಲ್ಲ ಆಗುತ್ತೆ. ಸುಮ್ಮನೆ ಅಲ್ಲೇ ಹೋಗಿ ತಗೊಂಡು ಗಂಟೆ ಕಾಯಿ ಮಾಡಿಸ್ಕೊಂಡು ಬರೋಣಂತೆ. ಹೌದು ನೋಡ್ರಿ, ಇದೊಂದು ಬೇಸಿ ನೋಡ್ರಿ. ಈ ನಾವು ಹಿಡ್ಕೊಂಡು ಹೋದ್ರೆ ಏನಿರುತ್ತೆ, ನಾವಾದ್ರೂ ಒಂದಿಟ್ಟೇನ ಎಡಿ ಒಡ್ಸಾಕ್ರಿ ಉದ್ದಿ ಕಡ್ಡಿ ಎಣ್ಣೆ ತಗೊಂಡೋಕಿವಿ. ಮತ್ತೆ ಅಲ್ಲಿ ಕಾಯಿ ಹಾರ ಅವೆಲ್ಲ ತಗೊಳ್ಬೇಕಲ್ಲ. ಮತ್ತೆ ಒಟ್ಟು ಅಲ್ಲೇ ಆಗತ್ ಬಿಡ್ರಿ. ಹಂಗಿದ್ರೆ ಎಡಿ ಒಟ್ಟು ಮಳೆ ತಗೊಂಡ್ಬಿಡ್ತೇನೆ ಬಿಡ್ರಿ ಅಲ್ಲೇ ದೇವ್ರಿಗೆ. ಹ್ಞೂ ನಾವು ಅಷ್ಟೇ ಮಾಡ್ತೀವ್ರಿ. ಸುಮ್ಮನೆ ಉದ್ದಿ ಕಿಡ್ಕೊಂಡು ಹೋಗೋದು, ನಡ್ಕೊಂತ ಹೋಗೋದ, ಉದ್ದಿ ಕಿಡ್ಕೊಂಡು ಹೋಗೋದು, ಉದ್ದಿ ಕಿಡ್ಕೊಂಡ್ ಬರೋದು ಯಾಕಂತಂದು ಅಲ್ಲಿ ಎಡಿ ಬಾಳೆಹಣ್ಣು ಎಲ್ಲ ಇರ್ತಾವ. ಬರ್ರಿ ಹಂಗ ರಾಯರ್ ಮಟ್ಟಾಗ ಇವತ್ತು ಪ್ರಸಾದ ಗೀಸೋದೆಲ್ಲ ಭಾಳ ಜೋರ್ ಇರತ್ರಿ. ಬರ್ರಿ ಹೋಗೋಣ. ನೀವೇನ್ ಮಾಡಿರಿ ಇವತ್ತು ಮತ್ತೆ ನಾಷ್ಟಕ್ಕೆ? ಲಕ್ಷ್ಮಕ್ಕರ್ ಇವತ್ತು ಕಡುಬು ಇದನ್ ಮಾಡ್ತಾರಲ್ರಿ, ಸಿಹಿ ಬ್ಯಾಳಿ ಕಡುಬು ಮಾಡ್ತಾರಲ್ರಿ. ಮತ್ತೆ ಇವತ್ತು ಮತ್ತೆ ಕಡ್ಲಿಗಾರ ಇದು ಗುರುಪೂರ್ಣಿಮೆ ಅಂದ್ರೆ ಕಡ್ಲಿ ಇದನ್ ಮಾಡ್ಬೇಕಲ್ಲ, ಹಂಗಾಗಿ ಸ್ವಲ್ಪ ಮಾಡಿದ್ರಿ ಎಡಿ ಪೂರ್ತೇಕ. ಜೇಕರ ನೀವೇನ್ ಮಾಡಿರಿ? ನಾ ಏನಿಲ್ರಿಪ್ಪ, ಈ ದೋಸೆಗೆ ಹಾಕಿದ್ದೆ. ದೋಸೆ ಎಲ್ಲ ನಮ್ಮ ಮನೆಯವರೆಲ್ಲರೂ ತಿಂದು ನಾವು ಹುಡ್ರ ಪಟ್ಟೆಲ್ಲ ಹೋದ್ವು. ಇವತ್ತು ಆಟಾಗಿತ್ತಾಗ ಆಟ ಆಡಕ್ಕೆ ಹೋದ್ರು. ಇವ್ರು ಆಫೀಸ್ ಕೆಲಸ ಇಲ್ಲಲ್ಲ, ಏನೋ ಮಾಡತ್ತಿದ್ರು. ನಾ ಹಂಗೆ ಮುಗಿಗೆ ಹೋಗಿ ಬರ್ತಂತ ಬಂದೆ. ಲಕ್ಷ್ಮಕ್ಕರ ನೀವೇನ್ ಮಾಡ್ರಿ ಇವತ್ತು? ನಿಮ್ಮ ಮನೆಗೆ ಏನು ಸ್ಪೆಷಲ್? ನಾವು ಏನಿಲ್ರಿ, ಮನ್ಯಾಗ ಒಟ್ಟು ದತ್ತಾತ್ರೇಯರ್ದು ಫೋಟೋ ಇತ್ರೆ, ಅದಕ್ಕೆ ಒಂಚೂರು ಹಾರ ಹಾಕಿ ಪೂಜೆ ಮಾಡಿ ಒಂದು ಕಾಯಿ ಹೊಡೋದು, ಒಂಚೂರು ಇದನ್ನ ಕಡ್ಲಿ ಬೇಳೆನ ಕುದಿಸಿ ಬೆಲ್ಲ ಹಾಕಿ ತುಪ್ಪ ಹಾಕಿ ಎಡಿ ಮಾಡಿ ನೋಡ್ರಿ. ಮತ್ತೆ ಮನೆಯಾಗ ಇಡ್ಲಿ ಮಾಡಿದ್ರೆ ಏನು ಮಾಡ್ಬೇಕು ಬಿಡ್ರಿ. ಇವತ್ತು ಅದ್ರಾಗ ಆಯ್ತಾರ ಬರೇ ಅತ್ತ ಇತ್ತ ಬರೀ ಉಳ್ದಾಗ ಬಡ ಬಡ ಮುಂಜಾನೆಗೆ ಮಾಡಿ ಕಟ್ಟಿ ಸಾಲಿ ಕಳಿಸಿದ್ರೆ ಹುಡ್ರನ್ನ ಎಲ್ಲ ಗಂಡು ಮಕ್ಳು ಆಫೀಸ್ಗೆ ಹೋದ್ರೆ ಏನು ಕೆಲಸ ಇರಂಗಿಲ್ರಿ. ಒಂದು ಸ್ವಲ್ಪ ಆರಾಮ ಇರುತ್ತೆ. ಸಂಡೇ ಅಂದ್ರೆ ಇಡೀ ದಿವಸನೇ ಕೆಲಸ ನೋಡ್ರಿ. ಹ್ಞೂ ರೀ, ಸಂಡೇ ಅಂದ್ರೆ ಒಟ್ಟು ರೆಸ್ಟ್ ತಗೊಳ್ಳೋಣ 50 ಒಟ್ಟು ಅಂದ್ರೆ ಇಲ್ಲ. ಎದ್ದಾಗಿಂತ ಮತ್ತೆ ಮಕ್ಕಳವ್ರಿಗೂ ಪುರ್ಸೊತ್ತಿರಂಗಿಲ್ಲ ನೋಡ್ರಿ. ಅದು ಕೊಡು ಇದು ಕೊಡು ಅದು ಮಾಡ್ಕೊಡು, ಯವ್ವ ಅದನ್ನು ತಿನ್ನಿಸ್ಕೊಡು ಇದನ್ನು ಮಾಡ್ಕೊಡು. ಇವತ್ತು ಒಂದಷ್ಟು ಮನೆಗೆ ಇರ್ತಾವ ನಮ್ಮನೆ ತಲೆ ತಿಂದು ಮೊಸರು ಗಡಿ ಮಾಡಿರ್ತಾರೆ ನೋಡ್ರಿ. ಬರೀ ಹೋಗಂಬರಿ ಗೊತ್ತಾಗತ್ತೆ. ಅಯ್ಯ ಜಯಕರ ವಿಜಯಕರ ಕಾಯಿ ಹಣ್ಣು ಎಲ್ಲ ತರಲಿಲ್ಲ ನೋಡ್ರಿ. ಹಂಗೆ ಬಂದ್ಬಿಟ್ಟು ನೋಡ್ದ ಗುಡಿ ಅಂತಲೇ. ಹೌದು ನೋಡ್ರಿ, ಮಾತಾಡ್ಕೊಂತ ಹಂಗ ಒಳಗೆ ಬಂದ್ಬಿಟ್ವಿ. ಸರಿ ನಾವು ಹೋತರ್ಲೇನ್ರಿ? ಐ ಲಕ್ಷ್ಮಕ್ಕ ಆಂಟಿ, ಜಯ ಆಂಟಿ, ವಿಜಯ ಆಂಟಿ. ಅಯ್ಯ ರಾಣಿ ನೀ ಬಂದಿಯಲ್ಲವಾ? ರಾಣಿ ನೀನೇನಿಲ್ಲ ಆಂಟಿ? ನಾನು ಇವತ್ತು ಗುರುಪೂರ್ಣಿಮೆ ಅಂತಂದಿತ್ತಲ್ರಿ, ಅದಕ್ಕೆ ಹೊರಲಿಂದ ದೇವ್ರನ್ನ ಒಂದು ಸ್ವಲ್ಪ ಬೆಡ್ಕೊಂಡು ಹೋದ್ರಾತು. ನನ್ನ ಮಕ್ಕಳೆಲ್ಲದವು ಏನು, ನನ್ನ ಮಕ್ಕಳನ್ನ ಒಂದು ಸ್ವಲ್ಪ ರಕ್ಷಣೆ ಮಾಡಪ್ಪ, ನನ್ನ ಮಕ್ಕಳನ್ನ ಕಾಪಾಡಪ್ಪ, ಆದಷ್ಟು ಜಲ್ದಿ ನನ್ನ ಮಕ್ಕಳನ್ನ ನಾನು ನೋಡ್ಲಾಕ್ ತಂದು ಹಾಕು ಅಂತಂದು ಬೆಡ್ಕೋಬೇಕು ಅಂತಂದು ಹಂಗೆ ದೇವ್ರ ಅಂತಲ್ಲಿ ಬರಕತ್ತಿದ್ರಿ. ಬಂದ್ರಿ ನೀವು ಕಂಡ್ರಿ ನೋಡ್ರಿ, ಚಲೋ ಆತ್ಬಿಡ್ರಿ. ಇವತ್ತು ನೀವು ಹುಣಿವೆ ಅಂತಂದು ಬಂದಿರೇನ್ರಿ? ಹೂನವ, ಇವತ್ತು ಹೆಂಗೂ ಹುಣಿವೆ ಇತ್ತಲ್ಲ ಹಂಗ ಬಂದ್ವಿ. ಆಮೇಲೆ ಇವರಿಬ್ರು ನಿಮ್ಮ ಆಂಟಿಯರು ರಾಣಿ ಸಲುವಾಗಿ ಒಂದು ಸ್ವಲ್ಪ ಏನಾರು ಅನ್ಕೊಂಬರಂಬರ್ರಿ ಅಂದ್ರೆ ಹಂಗ ಬಂದಿ ನೋಡುವ. ಏನು ನನ್ನ ಸಲುವಾಗಿ? ನಾನು ಯಾವ ಜನ್ಮ ಪುಣ್ಯ ಮಾಡಿದ್ನೆ ಏನ? ನೀವು ನನ್ನ ಅಕ್ಕಪಕ್ಕದವ್ರ ಮನೆಯವರಾದ್ರೂ ನನ್ನ ಸಲುವಾಗಿ ಇಷ್ಟೆಲ್ಲ ಮಾಡಾತಿರಲ್ಲ, ನನಗೆ ಎಷ್ಟು ಖುಷಿ ಆಗ್ತಿದ್ ಗೊತ್ತಾ? ನನ್ನ ತಂದೆ ತಾಯಿಗಳು ಇದ್ದಿದ್ರು ಹಿಂಗೆ ಮಾಡ್ತಿದ್ರೆ ಇಲ್ಲ, ನಾನು ಈ ಭೂಮಿ ಮೇಲೆ ಇಲ್ಲ ಅಂದ್ರೂ ನನ್ನ ಸಲುವಾಗಿ ಇಷ್ಟೆಲ್ಲ ನೀವು ಮಾಡಾತಿರಲ್ಲ, ಭಾಳ ಖುಷಿ ಆಗುತ್ತೆ ಆಂಟಿ ನಮ್ದು. ಹೋಲ್ ಬಿಡವ, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ದಿ? ನಮ್ಮ ಮಕ್ಕಳು ನಿಮ್ಮ ಸರನೇ ಅಲ್ಲನ, ನೀನು ನನ್ನ ಮಗಳಿದ್ದಂಗೆ, ಅದ್ರಾಗ ಏನೈತಿ ಅಂದಂಗೆ ರಾಣಿ. ಅಲ್ಲ ದೇವಸ್ಥಾನದೊಳಗೆಲ್ಲ ದೆವ್ವಗಳು ಎಲ್ಲ ಬರಂಗಿಲ್ಲಲ್ಲ, ನೀನು ಹೆಂಗೆ ಬಂದಿ ಮತ್ತೆ? ಆಂಟಿ ದೆವ್ವಗಳು ಅಂದ್ರೂ ದೇವ್ರ ಭಕ್ತಿ ಮಾಡಂತ ದೆವ್ವಗಳಿಗೆ ಏನೂ ತೊಂದರೆ ಕೊಡಂಗಿಲ್ಲ ದೇವರು. ಅದ ದೇವ್ರನ್ನ ದ್ವೇಷಿಸುವಂಥ ದೆವ್ವಗಳು ಇರ್ತಾವಲ್ಲ, ಅವ್ರಿಗೆ ದೇವ್ರು ತೊಂದರೆ ಕೊಡ್ತಾನ. ನಾನು ದೇವ್ರನ್ನ ಆರಾಧನೆ ಮಾಡ್ತೀನಿ. ನಾನು ಆತ್ಮ ಆಗಿರ್ಬೋದು, ಆತ್ಮದೊಳಗೂ ದೇವ್ರೊಂದು ಇರ್ತೇನಿಲ್ಲ. ನಾನೀಗಿನ ದೆವ್ವ ಅಂತಂದ್ರೂ ನಾನೇನು ಒಂದು ಆತ್ಮನೇ. ಆತ್ಮ ದೇವ್ರ ಧ್ಯಾನ ಮಾಡಬೇಡ ಅಂತೆಲ್ಲ ರೈತ. ಆತ್ಮ ದೇವ್ರ ಜಪ ಮಾಡಿದ್ರೆ ದೇವ್ರು ಆತ್ಮಕ್ಕೆ ಒಲೆಯಂಗಿಲ್ಲ ಅಂತೆಲ್ಲ ರೈತ. ಆತ್ಮ ಗರ್ಭಗುಡಿ ಒಳಗೆ ಪ್ರವೇಶ ಮಾಡೋದು ಇಲ್ಲ ಅಂತ ಅಂತಾರ. ಆದ್ರೆ ನಾವು ಆತ್ಮ ಪರಿಶುದ್ಧವಾಗಿ ಬರೀ ದೇವ್ರ ಧ್ಯಾನ ಮಾಡಿದ್ರೆ ನಾವು ಗರ್ಭಗುಡಿ ಒಳಗೂ ಬರಬಹುದು. ನಮಗೂ ಒಂದು ದೈವ ಶಕ್ತಿ ಇದ್ದೇ ಇರ್ತ. ಆತ್ಮನೇ ದೇವ್ರಲ್ವಾ? ದೇವರನ್ನೇ ಆತ್ಮ ಕೊಟ್ಟತ್ನಾಗ ಆತ್ಮಕ್ಕೆ ಯಾಕೆ ಬ್ಯಾಡ ಅಂತಾನ? ನಾವು ಪೂಜೆ ಮಾಡೋದ್ರಿಂದ ದೇವ್ರು ಒಲಿತಾನ. ಕೆಲವೊಂದು ಆತ್ಮಗಳೇನು ದೇವ್ರು ಅಂದ್ರೆ ಭಯ ಹೋಗ್ಕೊಳ್ಳೋದು, ಅಂದ್ರೆ ಯಾಕಂದ್ರೆ ಅವ್ರು ಕೆಟ್ಟ ಕೆಲಸ ಮಾಡ್ತಿರ್ತಾರೆ, ದೇವ್ರ ಆರಾಧನೆ ಮಾಡ್ತಿರಂಗಿಲ್ಲ, ಹಂಗಾಗಿ ಅವ್ರಿಗೆ ಭಯ ಆಗುತ್ತೆ. ನಾನು ಯಾರು ಕೆಟ್ಟ ಕೆಲಸ ಮಾಡಿಲ್ಲ, ನಾನು ಏನೂ ಮಾಡಿಲ್ಲ, ನಾನು ದೇವ್ರ ಆರಾಧನೆ ಮಾಡ್ತೀನಿ. ಹಂಗಾಗಿ ನನಗೆ ಯಾವ ಭಯನೇ ಇಲ್ಲ, ನನಗೆ ಏನೋ ದೇವ್ರ ತ್ರಾಸು ಕೊಟ್ಟಿಲ್ಲ ಆಂಟಿ. ಯವ್ವ ಒಳ್ಳೇದಾಗ್ಬಿಡವ, ನೀನು ಒಳ್ಳೆ ಮನಸ್ಸಿಗೆ ಯವ್ವ ಎಲ್ಲ ಒಳ್ಳೇದಾಗತ್ತೆ. ಆ ದೇವ್ರ ಸತ್ಯಕ್ಕೂ ನಿನಗೆ ಇಲ್ಲಿ ಗುಡಿ ಒಳಗೆ ಬರಕ್ಕೆ ಪ್ರವೇಶ ಮಾಡಕ್ಕೆ ಬಿಟ್ಟಾನ ಅಂದ್ರೆ ನೀನು ಎಷ್ಟು ಒಳ್ಳೆಕಿ, ಎಷ್ಟು ಒಳ್ಳೆ ಮನಸ್ಸು ಅಂತ ಇದ್ರಾಗ ಅರ್ಥ ಆಗತ್ತೆ. ಅಲ್ಲ ಯವ್ವ, ಆಗಲ್ಲ ಒಂದು ಮಾತಂದು ನನಗೆ ಯಾಕೆ ಒಂದು ನಮ್ಮನೆ ಹೊಟ್ಟೆಗೆ ಸಂಕಟನಾಥ. ನೀ ದೇವ್ರಂತಕ್ಕೆ ಬಿಡ್ಕೋತ ನಂದಲ್ಲ, ನನ್ನ ಮಕ್ಕಳ ತಂದು ನಾನು ಉಡ್ಲಾಗ ಹಾಕು ಅಂತ ಅನ್ಬೇಡವ. ಯಾಕೆ ಬೇಕು? ಒಂದು ವೇಳೆ ಅಕಸ್ಮಾತ್ ನಿನ್ನ ಮಕ್ಕಳು ಬದುಕಿ ಎಲ್ಲೋ ಒಂದು ಕಡೆ ಜೀವಂತ ಇದ್ವು ಅಂದ್ರೆ ಈ ಮಾತಾಡಿ ಮತ್ತೆ ಅವಕ್ಕೇನಾರ ಅನಾಹುತ ಅಲ್ಲ. ನಾ ಹೇಳೋದು ಅರ್ಥ ಆಗತ್ತಲ್ಲ ನಿನಗೆ? ಬೇಡವ, ಅವು ಎಲ್ಲೇ ನನ್ನ ಮಕ್ಕಳು ಬದುಕಿದ್ರು ಚೆಂದಾಗಿರಲಿ, ಆರೋಗ್ಯ ಆಯಸ್ಸು ಕೊಡು ಅಂತ ಬೇಡ್ಕೊ. ಒಂದು ವೇಳೆ ಬದುಕಿದ್ರು ನನಗೆ ನನ್ನ ಮಕ್ಕಳು ನನ್ನ ಕಣ್ಣಿಗೆ ಬೀಳಂಗೆ ಮಾಡು, ನಾನು ಅವ್ರು ನನ್ನ ಮಕ್ಕಳು ನೋಡ್ಬೇಕು, ನನ್ನ ಮಕ್ಕಳನ್ನ ನನ್ನ ಕಣ್ಣಿಗೆ ಬೀಳಂಗೆ ಮಾಡು ನಾನು ಅಂತಂದು ಹಿಂಗೆ ಬೇಡ್ಕೊ. ಆದ್ರೆ ಹಂಗೆ ಅನ್ಬೇಡವ, ಇನ್ನೊಮ್ಮೆ ಅಪ್ಪಿ ತಪ್ಪಿನ ಮಾತು ಅನ್ಬೇಡವ ರಾಣಿ. ಹಾಂ ಹೌದಲ್ಲ ಆಂಟಿ, ಸರಿ ಆಯ್ತು. ನಿಮ್ಮ ಆಸೆ ಪ್ರಕಾರ ನನ್ನ ಆಸೆ ಪ್ರಕಾರ ನನ್ನ ಮಕ್ಕಳು ಬದುಕಿರಲಿ, ಅದನ್ನ ದೇವ್ರಂತೇಳಿ ಬಿಡ್ಕೋತೀನಿ. ಎಲ್ಲೋ ಒಂದು ಕಡೆ ನನ್ನ ಮಕ್ಕಳು ಬದುಕಿರಲಿ, ಆದಷ್ಟು ಜಲ್ದಿ ನಾನು ಅವ್ರು ನೋಡ್ಬೇಕು, ಅವ್ರು ಸುರಕ್ಷಿತವಾಗಿರ್ಬೇಕು, ಅವ್ರಿಗೆ ನನ್ನ ಮಕ್ಕಳಿಗೆ ಏನೂ ಆಗ್ಲಾರ್ದಂಗೆ ಆ ದೇವ್ರು ಕಾಪಾಡಬೇಕು. ಅದಕ್ಕೆ ಬಂದೀನಿ ಆಂಟಿ. ಸರಿವ ಹುಡುಗಿ, ನಾವು ನಿನ್ನ ಮಕ್ಕಳು ಸಲುವಾಗಿ ನಿನ್ನ ಸಲುವಾಗಿ ಸಂಕಲ್ಪ ಮಾಡ್ಕೋತೀವಿ, ನಿನ್ನ ಮಕ್ಕಳು ಸಿಗಲಿ ನಿನಗೆ. ಆಮೇಲೆ ನಿನಗೂ ಒಂದು ಏನಿದೆ ಏನು ಅನ್ಕೊಂಡಿಲ್ಲ ಅದೆಲ್ಲ ಆಗಲಿ. ಅವಾಗ ನಮ್ಮ ಸಂಕಲ್ಪ ಏನು ಹಿಡಿಯರ್ತೈತಲ್ಲ, ಏನಾರು ಹರಕೆ ಕೊಟ್ಕೊಂಡು ಇಡಸ್ತೀವಿ ಅಂತ ಹೋಗ್ಬೇಕಿದ್ರೆ ಅದ ನಿನಗೆ ಒಳ್ಳೇದಾದ್ರೆ ಸಾಕವ ತಾಯಿ.
ಹೌದವ, ಈ ಗುರುಪೂರ್ಣಿಮೆದಿಂದ ನಿನಗೆಲ್ಲ ಇನ್ಮ್ಯಾಗ ಗುರುಬಲ ಬರಲಿ. ಇನ್ಮ್ಯಾಗ ನೀ ಅನ್ಕೊಳೋದೆಲ್ಲ ಆಗಲಿ, ಆ ಗುರುವಿನ ಆಶೀರ್ವಾದ ಇರ್ಲವ. ಇನ್ಮ್ಯಾಗ ನಿನ್ನೆಲ್ಲ ಕಷ್ಟ ಪರಿಹಾರ ಒಳ್ಳೇದಾಗಲಿ ಸಾಕು.